ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 26:34-35 ಏಸಾವನು ಹಿತ್ತಿಯರಲ್ಲಿ ಹೆಣ್ಣು ತೆಗೆದುಕೊಂಡದ್ದು ಈ ವಿಷಯದ ಕುರಿತು ನಾವು ನೋಡ್ತೀವಿ. ಏಸಾವನು 40 ವರ್ಷದವನಾದಾಗ ಹಿತ್ತಿಯನಾದ ಬೇರಿಯ ಮಗಳಾದ ಯೆಹೂದಿತಳನ್ನು ಹಿತ್ತಿಯನ ಎಲೋನನ ಮಗಳಾದ ಬಾಸೆಮತಳನ್ನು ಮದುವೆ ಮಾಡಿಕೊಂಡನು. ಇವರ ದೆಸೆಯಿಂದ ಈಸಾಕನಿಗೂ ರೆಬೆಕ್ಕಳಿಗೂ ಮನವ್ಯತೆ ಉಂಟಾಯಿತು. ಈಸಾಕ ನೋಡಿ ಅಷ್ಟು ದೇವರಲ್ಲಿ ನಡೆದ, ಮಾತ್ರವಲ್ಲದೆ ಈಸಾಕ ಬಾವಿಯನ್ನು ಬಿಟ್ಟುಕೊಟ್ಟ. ಈಗ ದೇವರು ಬಾವಿಯಲ್ಲೇ ನೀರು ಕೊಟ್ಟರು. ಅದೇ ತರ ನೀವು ಎಷ್ಟು ಬಿಟ್ಟು ಕೊಡ್ತೀರೋ ಅಷ್ಟೇ ಆಶೀರ್ವಾದ, ನದಿಯನ್ನ ದೇವರು ನಿಮ್ಗೆ ಉಂಟು ಮಾಡ್ತಾರೆ. ಅವರು ಬಾವಿ ಕದ್ಕೊಂಡಿರ್ಬೋದು, ನೀವು ನದಿಯನ್ನು ಉಂಟು ಮಾಡ್ತಾರೆ. ನದಿ ಕದ್ಕೊಂಡಿರ್ಬೋದು, ಸಮುದ್ರವನ್ನ ನೀನು ಕೊಡ್ತಾರೆ. ಆದ್ರಿಂದ ಬಿಟ್ಟು ಕೊಡುವಂತ ಮನೋಭಾವನೆ ನಮಗೆ ಇರಬೇಕು. ಬಟ್ ಈಗ ಇವನ ಕುಟುಂಬದಲ್ಲಿ ಪಕ್ಷಪಾತ ಅನ್ನೋದೊಂದಿತ್ತು ಈಸಾಕ ರೆಬೆಕ್ಕಳ ಕುಟುಂಬದಲ್ಲಿ. ಅದರಲ್ಲಿ ಈಸಾಕನಿಗೆ ದೊಡ್ಡ ಮಗ ಅಂದ್ರೆ ಅವನ ಮೇಲೆ ತುಂಬಾ ಆಸೆ ಇತ್ತು, ನಿಜವಾದ ಪ್ರೀತಿ ಅನ್ನೋದು ಇರಲಿಲ್ಲ. ಆದ್ರೆ ಆ ದೊಡ್ಡ ಮಗನ ಹೆಸರು ಏಸಾವ. ಗುಗ್ಗರಿಯನ್ನ ಅರಸಂದಿ ಗುಗ್ಗರಿನ ತೆಗೆದುಕೊಳ್ತಾನೆ, ಚೊಚ್ಚಲತನದ ಅಕ್ಕನ ಮಾರಿಬಿಟ್ಟು. ಇವನಿಗೇನಾಯ್ತು, 40 ವರ್ಷದವನಾದಾಗ ಇವನು ಏನ್ ಮಾಡ್ತಾನೆ, ಆ ಹಿತ್ತಿಯನ ಬೇರಿಯನ ಮಗಳಾದ ಯೆಹೂದಿತಳನ್ನು ಬಾಸೆಮತಳನ್ನ ಮಗಳಾದ ಬಾಸೆಮತಳನ್ನ ಮದುವೆ ಮಾಡ್ಕೊಳ್ತಾನೆ. ಹಿತ್ತಿಯರಿಗೆ ಸಂಬಂಧಪಟ್ಟಂತ ಜನಾಂಗದಿಂದ ತನಗೆ ಹೆಂಡತಿಯನ್ನು ಆರಿಸಿಕೊಳ್ಳುವಂತೆ ಈಸಾಕನು ಅವನನ್ನು ಎಚ್ಚರಿಸಲಿಲ್ಲ. ತನ್ನ ತಂದೆಯಾಗಿ ರೆಬೆಕ್ಕಳನ್ನ ಆರಿಸಿಕೊಂಡ ಹಾಗೆ ತನ್ನ ಜೀವಿತಕ್ಕೆ ದೇವರ ಜನಾಂಗದಲ್ಲಿ ಒಬ್ಬರನ್ನ ಆರಿಸಿಕೊಳ್ಳಲಿಲ್ಲ. ಯಾರನ್ನಾದ್ರೂ ಮದುವೆ ಆಗಬಹುದು ಎಂಬುದಾಗಿ ಅವನನ್ನ ಬಿಟ್ಟುಕೊಡ್ತಾನೆ. ಇಲ್ಲಿ ಈಸಾಕ ತಂದೆ, ಈಸಾಕನ ತಂದೆ ಅಬ್ರಹಾಮ ನನ್ನ ಮಗನಿಗೆ ದೇವಜನರಲ್ಲೇ ಮದುವೆ ಆಗ್ಬೇಕು. ಈಗ ಈಸಾಕನು ಇದನ್ನೇ ಬೋಧನೆ ಕರೆಕ್ಟ್ ಆಗಿ ಮಾಡಿದ್ನ ಏನೋ ಗೊತ್ತಿಲ್ಲ ಅಲ್ಲಿ. ಯಾಕಂದ್ರೆ ಈಸಾಕ ಬರೀ ಊಟದ ಮೇಲೆ ಅಲ್ಲಿ ಬಹಳ ಆಸೆ ಇಟ್ಟದನ್ನ ನಾವು ನೋಡ್ತೀವಿ. ಹೀಗಾಗಿ ಮಗನಿಗೆ ಹೋಗ್ಲಿ ಬಿಡು ಅಂತ ಹೇಳಿದ್ರಿಂದ ಇವನೋಗಿ ಅನ್ಯರನ್ನ ಮದುವೆ ಮಾಡ್ಕೊಳ್ತಾನೆ. ಕಡೆಗೆ ಅಲ್ಲಿ ಏನಾಗ್ತದೆ, ಅನೇಕ ಏಸಾವನ ಒಂದು ಕುಟುಂಬದವರೇ ಮೋವಾಬ್ಯರೇ ಏನ್ ಮಾಡ್ತಾರೆ, ಏದೋಮಿಯರು ಅವ್ರೇನ್ ಮಾಡ್ತಾರೆ, ಇಸ್ರಾಯೇಲ್ರಿಗೆ ಅವರ ಅರಣ್ಯ ಮಾರ್ಗವಾಗಿ ಹೋಗ್ಬೇಕಾದ್ರೆ ದಾರಿ ಬಿಟ್ಟುಕೊಟ್ಟಿಲ್ಲ. ಅವರು ತಡೆ ಆಗ್ಬಿಟ್ರು. ಪ್ರಿಯ ದೇವರ ಮಕ್ಕಳೇ, ತಂದೆ ತಾಯಿಗಳು ತಡವಾದ್ರು ನೀವು ಯೇಸುಸ್ವಾಮಿ ನಂಬಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಯೇಸುವಿನ ಮಕ್ಕಳನ್ನೇ ಮದುವೆ ಮಾಡ್ಕೊಡ್ರಿ. ಅದಕ್ಕಾಗಿ ಹೋರಾಡ್ರಿ, ಪ್ರಾರ್ಥನೆ ಮಾಡಿ, ಹುಡುಕ್ರಿ, ಪ್ರಯತ್ನ ಮಾಡ್ರಿ. ದೇವರು ನಿಮಗೆ ದಾರಿಯನ್ನು ತೆಗಿತಾರೆ, ಬಾಗಿಲನ್ನ ನಿಮಗೆ ತೆರೀತಾರೆ. ಇಲ್ಲದೆ ಹೋದಲ್ಲಿ ಕಡಾಖಂಡಿತವಾಗಿ ಅನಾಹುತಗಳು ನಾವು ಅನುಭವಿಸ್ಬೇಕಾಗ್ತದೆ. ಸರಿ, ಆ ರೀತಿ ಏನಾದ್ರೂ ಇದೆಯಾ? ಇನ್ನೂ ಯಾರಾದ್ರೂ ಹುಡುಕ್ತಾ ಇದ್ದೀರಾ, ದೇವ್ರ ಮಕ್ಕಳು ಸಿಕ್ಕಿಲ್ವಾ? ಪ್ರಯತ್ನ ಮಾಡಿ, ಸೇವಕರುಗಳ ಹತ್ರ ಹೇಳ್ರಿ. ಖಂಡಿತವಾಗಿ ನಿಮ್ಮ ಮಕ್ಕಳಿಗೆ ದೇವ ಜನರನ್ನೇ ಮದುವೆ ಮಾಡಿಕೊಡುವ ಹಾಗೆ ದೇವರ ಕಾರ್ಯ ಮಾಡ್ತಾರೆ. ಆ ರೀತಿ ಅವರಿಗೆ ಕಲಿಸ್ರಿ. ದೇವರ ಮಕ್ಕಳಲ್ಲೇ ನೀವು ಆಗ್ಬೇಕೆಂಬುದಾಗ ಅವ್ರಿಗೆ ಹೇಳ್ರಿ. ದೇವರ ಮಾರ್ಗದಲ್ಲಿ ನಿಮ್ಮ ಮಕ್ಕಳನ್ನ ನಡೆಸ್ರಿ. ಮಕ್ಕಳ ಮೇಲೆ ನಿಜವಾದ ಪ್ರೀತಿ ಏನಂದ್ರೆ ಮಕ್ಕಳನ್ನ ಎಚ್ಚರಿಸ್ಬೇಕು. ದೇವರ ವಾಕ್ಯದಲ್ಲಿ ನಡೀರಿ ಅಂತ ಅವ್ರಿಗೆ ಹೇಳಿ, ಮುಂದೆ ಆಗುವಂತ ಅನಾಹುತಗಳ ಬಗ್ಗೆ ಅವ್ರನ್ನ ಎಚ್ಚರಿಸ್ಬೇಕು. ಅವಾಗ ದೇವರು ಅವರಲ್ಲಿ ಕಾರ್ಯ ಮಾಡ್ತಾರೆ. ಬಿತ್ತೋದು ನಿನ್ ಕರ್ತವ್ಯ, ಬೆಳೆಸೋದು ದೇವರ ಕರ್ತವ್ಯ. ನೀನು ಕುತ್ಕೊಂಡು ವಾಕ್ಯನ ಬಿತ್ತದೆ ಹೋದ್ರೆ ಮಕ್ಕಳು ಬೆಳಿತಾರ? ಮಕ್ಕಳು ಬೆಳೆಯೋದಕ್ಕೆ ಅವರಿಗೆ ವಾಕ್ಯಗಳನ್ನ ಬೋಧನೆ ಮಾಡ್ಬೇಕು ನಾವು. ಸರಿ, ಆ ರೀತಿ ನಾವು ಮಾಡೋಣ. ಆಗ ನಮ್ಮ ಮಕ್ಕಳು ಬಲಿಷ್ಠವಾದ ಸಂತತಿ ಆಗ್ತಾರೆ. ಕರ್ತನು ತಾನೇ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಅಪ್ಪಾ ತಂದೆಯಾದರೆ, ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ದೇವರಿಗೆ ವಿರುದ್ಧವಾದದನ್ನು ಆರಿಸಿಕೊಂಡಿರುವಂತ ಕುಟುಂಬಗಳಿಗೆ ಸಮಸ್ಯೆಯನ್ನ ತಂದಿದ್ದಾರೆ. ಆ ರೀತಿ ಇರಬಾರ್ದಪ್ಪ. ಕುಟುಂಬಗಳಲ್ಲಿ ತಂದೆಯಾದ ದೇವರೇ ಸ್ವಾಮಿ ಒಳ್ಳೆಯದನ್ನೇ ಆರಿಸಿಕೊಳ್ಳೋಕೆ ಎಲ್ಲರಿಗೂ ಕೃಪೆ ಕೊಡು. ಎಷ್ಟೋ ತಂದೆ ತಾಯಿಗಳಿಗೂ ನೀನ್ ಬಾಗಿಲನ್ನ ತೆರೆಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ.
ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್